ನಮಸ್ಕಾರ. ನನ್ನ ಹೆಸರು ಗಣೇಶ್ ಕಾಮತ್ ಅಂತ ಹೇಳಿ, ಗಣೇಶ್ ಪ್ರಸಾದ್ ಸ್ಟೋರ್ಸ್ ಧರ್ಮಸ್ಥಳ. ಪ್ರಥಮತಃ ಇಲ್ಲಿ ನಾವು ಕ್ಯಾನ್ ಅಲ್ಲಿ ಕೊಬ್ಬರಿ ಎಣ್ಣೆಯನ್ನು ಮಾರುವಂತ ಒಂದು ವಾಡಿಕೆ ಜಾಸ್ತಿಯಾಗಿ ನಮ್ಮ ದಕ್ಷಿಣ ಕನ್ನಡದ ಕೊಬ್ಬರಿ ಎಣ್ಣೆಯಲ್ಲಿ 65% ಒಳ್ಳೆ ಕೊಬ್ಬರಿಯ ಅಂಶ ಇರುವುದರಿಂದ ಎಲ್ಲರೂ ತಲೆಗೆ ಹಾಗೂ ಹೊಟ್ಟೆಗೆ ಸೇವನೆ ಮಾಡಲಿಕ್ಕೆ ಇಲ್ಲಿ ಕೊಬ್ಬರಿ ಎಣ್ಣೆಯನ್ನು ಉಪಯೋಗಿಸುವಂತ ಒಂದು ವಾಡಿಕೆ ನಮ್ಮ ಘಟ್ಟದ ಕಡೆ ಆಗ್ಲಿ ಆ ಕಡೆ. ಆಗ ತಿಟ್ಟೂರಿನ ಕೊಬ್ಬರಿ ಅಷ್ಟೊಂದು ಪ್ರಚಲಿತವಾಗಿ ಇರಲಿಲ್ಲ, ಆದ್ರೆ ಇಲ್ಲಿಯ ಕೊಬ್ಬರಿ ಎಣ್ಣೆಯನ್ನು ತುಂಬಾ ಉಪಯೋಗಿಸ್ತಿದ್ರು. 2009 ಹತ್ತತ್ರ ಬ್ರ್ಯಾಂಡ್ಗಳು ಉತ್ಪನ್ನ ಆದವು. ಅದರಲ್ಲಿ ಕೋಕೋಗೂರು ಕೂಡ ಒಂದು ಪ್ರಚಲಿತ ಬ್ರ್ಯಾಂಡ್. ಅದರಲ್ಲಿ ತುಂಬಾ ಎಡಿಬಲ್ ಆಯಿಲ್ ಇರುವಂತದ್ದು ಕೋಕೋಗೂರು ಅಂತೇಳಿ ನಮ್ಗೆ ಕಳೆದ ಇಷ್ಟು ವರ್ಷದಿಂದ ಸಿದ್ಧ ಆಗಿ ಹೋಗಿದೆ. ಹಾಗಾಗಿ ಇಲ್ಲಿ ನಮ್ಮ ದೇವಸ್ಥಾನದಲ್ಲಿ ಗರ್ಭಗುಡಿಯ ಒಳಗೆ ಹಾಗೂ ಇತರರಲ್ಲಿ ಬರೀ ಕೊಬ್ಬರಿ ಎಣ್ಣೆಯನ್ನೇ ಉಪಯೋಗಿಸ್ತಾರೆ. ಬೇರೆ ದೇವಸ್ಥಾನದ ಹಾಗೆ ಎಳ್ಳೆಣ್ಣೆ ಹಾಗೂ ಬೇರೆ ಯಾವುದೇ ಎಣ್ಣೆಗಳನ್ನು ಉಪಯೋಗಿಸುವುದಿಲ್ಲ. ಕಳೆದ ಒಂದು 5-6 ವರ್ಷದಿಂದ ನಾವು ಈ ಎಣ್ಣೆಯಲ್ಲಿ ಕೊಟ್ಟಾಗ ಇದರ ಗುಣಮಟ್ಟ ತುಂಬಾ ಒಳ್ಳೇದಿದೆ ಅಂತೇಳಿ ಇಲ್ಲಿ ಪ್ರೂವ್ ಆದ ಮೇಲೆ ದೇವಸ್ಥಾನದಲ್ಲಿ ಕೊಡುವಂತ ದಾನ ಇದೆ. ಕೊಬ್ಬರಿ ಎಣ್ಣೆ ಕೂಡ ದಾನ ರೂಪದಲ್ಲಿ ಕೊಡ್ತಾರೆ. ಆಗ ಕೊಕೋಗೂರು ಕೂಡ ಅದರಲ್ಲಿ ಪ್ರಚಲಿತ ಆಯಿತು. ಕಳೆದ ವರ್ಷದಲ್ಲಿ ಈ ಕೊಬ್ಬರಿಗೆಲ್ಲ ರೇಟ್ ಜಾಸ್ತಿ ಆದ್ರಿಂದ ತುಂಬಾ ಸಾಮಾನ್ಯ 400 ಚಿಲ್ಲರೆ 500ಕ್ಕೆ ಮುಟ್ಟುವ ತನಕ ಕೊಬ್ಬರಿ ಎಣ್ಣೆ ಬಂದಿದೆ. ಆದ್ರೆ ಯಾರು ಕೂಡ ಇವತ್ತಿನವರೆಗೆ ಈ ಬ್ರ್ಯಾಂಡ್ ಅನ್ನು ಬಿಟ್ಟು, ಎಷ್ಟೇ ಹಣ ಆದ್ರೂ ಈ ಬ್ರ್ಯಾಂಡ್ ಅನ್ನು ಬಿಟ್ಟು ಬೇರೆ ಬ್ರ್ಯಾಂಡಿಗೆ ಜಾಸ್ತಿ ಒತ್ತು ಕೊಡ್ಲಿಲ್ಲ. ರಿಪೀಟ್ ಅಂದ್ರೆ ತಲೆಮಾರಿಂದ ಅವರು ಬಂದು ನಮ್ಮಲ್ಲಿ ಪರ್ಚೇಸ್ ಮಾಡಿ ತಕೊಂಡು ಹೋಗುವಂತ ಒಂದು ಇದಿದೆ. ಅದರಲ್ಲಿ ಬಂದವರು ಕೂಡ ಪದೇ ಪದೇ ಇದನ್ನೇ ಕೇಳಿ ತಕೊಂಡು ಹೋಗ್ತಾರೆ. ಹಾಗಾಗಿ ನಮ್ದ್ರಲ್ಲಿ ತುಂಬಾ ಹೋಗುವಂಥದ್ದು ಈ ಕೋಲ್ಡ್ ಪ್ರೆಸ್ ಬಾಟಲ್ ಇರುವಂತದ್ದು ಈ ಕೊಬ್ಬರಿ ಎಣ್ಣೆ ತುಂಬಾ ಜಾಸ್ತಿ ಪ್ರಚಲಿತ ಇದೆ. ಇದು ಕೂಡ ಹೋಗ್ತದೆ. ಮೊದಲೆಲ್ಲ ಸ್ವಲ್ಪ ರೇಟಿನ ಬಗ್ಗೆ ಚರ್ಚೆ ಇತ್ತು, ಆದ್ರೆ ಗುಣಮಟ್ಟ ಎಲ್ಲ ನೋಡುವಾಗ ಅವರಿಗೆ ಇದು ಆಗ್ಬೋದು, ಇದರಲ್ಲಿ ಯಾವುದೇ ಕಲಬೆರಕೆ ಇಲ್ಲ ಹಾಗೂ ಯಾವುದೇ ಮಿಶ್ರಿತ ಆಗ್ಲಿ ಏನು ಬೇರೆ ಇಲ್ಲದೆ ಒಂದೇ ತರ ಕಳೆದ 2010ರಿಂದ ಕಾಪಾಡಿಕೊಂಡು ಬಂದಿದ್ದಾರೆ. ಅದು ಅವರ ವೈಶಿಷ್ಟ್ಯ, ಅದು ಭಟ್ರು ಮಾಡಿದಂತ ಒಂದು ಸಾಧನೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ.